ಹೌದು ಸರ್, ಈಗ 25 ವರ್ಷದ ನಂತರ ರಿಸಲ್ಟ್ ಸಿಕ್ಕಿದೆ ನಗರ ವಾರ್ಡ್ಗ. ನಾವು ಒಳ್ಳೇದ್ ಮಾಡ್ಬೇಕಂತ ನಮ್ ಕೈಯಲ್ಲಿ ಎದ್ದು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಬಂದಿದ್ದೀವಿ, ಎಷ್ಟು ಡೆವಲಪ್ಮೆಂಟ್ ಮಾಡ್ಬೇಕೋ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಇನ್ನೂ ಎಷ್ಟು ಜಾಸ್ತಿ ಮಾಡ್ಬೇಕಂದ್ರೆ ಅಧಿಕಾರ ಮುಂದೆ ತುಂಬಾ ಜನ ಇದ್ದಾರೆ. ನಾವ್ ಅಲ್ಲೇ ಹುಟ್ಟು ಬೆಳೆದ್ರಿಂದ ಅವ್ರಿಗೆ ಏನೇನ್ ಬೇಕಾಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆದ್ರಿಂದ ಅವ್ರು ಮಾಡಕ ನಮ್ಗೆ ಗೌರ್ಮೆಂಟ್ ಇದೆ, ನಮ್ ಸ್ಕೀಮ್ ಇದೆ. ಇವಾಗ ಕಾರ್ಪೊರೇಟರ್ ನಾವ್ ಆದ್ರೆ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ನಾವ್ ಮಾಡ್ತೀವಿ. ನೀಟ್ ಅಂಡ್ ಕ್ಲೀನ್ ಬೇಕು, ಏರಿಯಾನಲ್ಲಿ ಬೇಕು, ಚಾನಟಿ ಸರಿ ಇಲ್ಲ, ಡಸ್ಟ್ಬಿನ್ ಹಾಕಕ್ಕೆ ಯಾವ್ದಕ್ಕೂ ಕರೆಕ್ಟ್ ಆಗಿಲ್ಲ. ಈಗ ಕಾರ್ಪೊರೇಷನ್ 7 ವರ್ಷದಿಂದ ಇಲ್ಲ, ಆದ್ರಿಂದ ಎಲ್ಲ ತುಂಬಾ ಕಷ್ಟ ಆಗಿದೆ. ಇವಾಗ ಬಂದು ನಾವು ಫಸ್ಟ್ ಇಂದ ತಗೊಂಡ್ ಬಂದು ಡೆವಲಪ್ ಮಾಡಿ ಕ್ಲೀನ್ ಮಾಡಿ ತೋರಿಸ್ಬೇಕು. ಮತ್ತೆ ನಮ್ಮ ಸಹೋದರರು ಗುಣಶೇಖರ್ ಅವರು ಆ ಕಾರ್ಪೊರೇಟರ್ಗೆ ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರಿಗೆ ಮುಂದೆ ಒಳ್ಳೇದಾಗ್ಲಿ, ಇಂಥವರು ಕಾರ್ಪೊರೇಟರ್ ಆದ್ರೆ ಜನಸೇವೆ ಅತಿ ಹೆಚ್ಚಿನ ರೀತಿಯಲ್ಲಿ ಇನ್ನ ಬಲಪಡುತ್ತೆ. ಈಗ ಇದಕ್ಕೆ ಮುಂಚೆ ಒಬ್ರು ಮಾತಾಡಿದ್ರು, ಆ ಹೆಣ್ಮಕ್ಳು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಅವ್ರ ಸೇವೆ ಅಷ್ಟು ಇಷ್ಟ ಅಲ್ಲ, ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹಿರಿಯ ಮುಖಂಡರು ಕೃಷ್ಣನನ್ನು ಕೂಡ ಹೇಳಿದ್ರು, ಅವ್ರನ್ನ 20 ವರ್ಷದಿಂದ ನೋಡ್ತಾ ಇದ್ದೀನಿ, ಸೇವೆ ಅಂದ್ರೆ ಅವ್ರು ಬಹಳ ಇಷ್ಟ ಅಂತ. ಸೊ ಇಂಥವ್ರು ಕಾರ್ಪೊರೇಟರ್ಗೆ ಆಯ್ತಾ ಇದ್ರೆ ಇನ್ನ ಲೋಕಲ್ ಅಲ್ಲಿರೋ ಅಂದ್ರೆ ಅಲ್ಲಿರೋ ಕೇರಿಯಲ್ಲಿರೋರ್ಗೆ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅಂತ. ನಂಬರ್ 9 ವಾರ್ಡಿಂದ ಚುನಾವಣೆ ನಿಂತಿದ್ದಾರೆ. ಅವ್ರ ಪರವಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ಹೆಮ್ಮೆ ಪಟ್ಕೊಂಡು ನಾವು ಮುಂದೆ ಬರ್ತಾ ಇದೀವಿ. ಯಾಕಂದ್ರೆ ಅವರೆಲ್ಲ ನಮ್ಮವ್ರ ಗೆಲ್ಲೇಬೇಕು ಅಂತ ಒಂದು ಆಶ್ವಾಸನೆ ಇರೋದ್ರಿಂದ ನಾವೆಲ್ಲ ಬರ್ತಾ ಇದೀವಿ. ಮುಂದೆ ಅವ್ರಿಗೆ ಕಂಗ್ರಾಜ್ ಮಾಡ್ತಾ ಇದೀವಿ. ಇನ್ ಮುಂದೆ ನೀವು ನಿಮ್ಮಂತವ್ರು ಮುಂದೆ ಬರ್ಬೇಕು. ಯುವಕರು ನಮ್ಮ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗ್ಬೇಕು, ಮತ್ತೆ ನಮ್ಮ ಜನರು ಮತ್ತೆ ನಮ್ಮ ಜನಾಂಗಗಳಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ನಾವು ಬೇಡ್ಕೊಳ್ತಾ ಇದೀವಿ.